ಹಣ ಅಂದ್ರೆ ಹೆಣ ಬಾಯಿ ಬಿಡೋ ಕಾಲದಲ್ಲಿ ಅತ್ತೆ ಮಾವ ಇವರು ಕೂಡ ಸೊಸೆಗೆ ದುಶ್ಮನ್ ಆಗಿದ್ದಾರೆ. ಅತ್ತೆ ಮಾವ ಕೂಡ ಸೊಸೆಗೆ ದುಶ್ಮನ್ ಆಗಿರೋದಿದು. ಮಗ ಸತ್ತ ಮೇಲೆ ಆಸ್ತಿ ಸೊಸೆ ಪಾಲಾಗುತ್ತೆ ಅಂತ ಆಕೆಯನ್ನ ಮನೆಯಿಂದ ಹೊರ ಹಾಕಿದ್ದಾರೆ. ಎಲ್ಲಿ ಈ ಘಟನೆ ಆಗಿರೋದು? ಯಾರವರು ಅತ್ತೆ ಮಾವ? ಈ ಸ್ಟೋರಿ ನೋಡಿ. ಅತ್ತೆ ಮಾವನಿಗೆ ಬೇಡವಾದ್ಲ ಸೊಸೆ, ಬೀದಿ ಪಾಲಾಯ್ತು ಬಡಪಾಯಿ ಬದುಕು. ಗಂಡನೂ ಇಲ್ಲ, ತಲೆ ಮೇಲೆ ಸೂರು ಇಲ್ಲ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಬದುಕಿ ಬಾಳಬೇಕಿದ್ದ ಈ ಮಹಿಳೆಯ ಬದುಕು ಬೀದಿ ಪಾಲಾಗಿದೆ. ಅತ್ತೆ ಮಾವ ಇದ್ರೂ ಈಕೆಗೆ ತಲೆ ಮೇಲೆ ಒಂದು ಸೂರಿಲ್ಲ. ಬೀದಿಯಲ್ಲೇ ವಾಸ, ಬೀದಿಯಲ್ಲೇ ಊಟ ತಿಂಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮನ ಕಲಕುವ ಘಟನೆಗೆ ಸಾಕ್ಷಿಯಾಗಿದೆ. ಗಂಡ ಅನಾರೋಗ್ಯದಿಂದ ಮೃತಪಟ್ಟ ಬಳಿಕ ಅತ್ತೆ ಮಾವ ತಮ್ಮ ಸೊಸೆಯನ್ನ ಮನೆಯಿಂದ ಆಚೆ ಹಾಕಿ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಮದುವೆಗೆ 7 ವರ್ಷ ಆಯ್ತು ಸರ್. ಈಚೆ ಇಲ್ಲಿ ಮನೇಲಿ ಇದ್ದೆ. ನಮ್ಮ ಹಸ್ಬೆಂಡ್ ತೀರೋಗಿ 3 ತಿಂಗಳಾಯ್ತು. ಈಚೆ ಇದ್ದೆ. ಇಲ್ಲಿ ನಮ್ಮ ಅತ್ತೆ ಮಾವ ನಾದ್ನಿ ಮತ್ತೆ ಬಾವ ಎಲ್ಲ ಜಗಳ ಆಡಿ ಈಚೆ ಇದ್ ಮಾಡಿದಾರೆ ಸರ್. ಹೌದು, ಈ ದೃಶ್ಯದಲ್ಲಿ ಕಾಣ್ತಾ ಇರೋ ಮಹಿಳೆಯ ಹೆಸರು ಪೂಜಾ. ಈಕೆ ರಾಘವೇಂದ್ರ ಅನ್ನೋರನ್ನ ಮದುವೆ ಆಗಿದ್ಲು. ಕೈ ತುಂಬಾ ವರದಕ್ಷಿಣೆಯನ್ನು ಕೊಟ್ಟಿದ್ರು. ಆದ್ರೆ ಈಕೆಯ ಹಣೆ ಬರಹ ಚೆನ್ನಾಗಿರ್ಲಿಲ್ಲ ಅನ್ಸತ್ತೆ. ಕಳೆದ 3 ತಿಂಗಳ ಹಿಂದೆ ಗಂಡ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ಆದ್ರೆ ಸಮಯದಲ್ಲಿ ಜೊತೆಗೆ ಇರಬೇಕಿದ್ದ ಅತ್ತೆ ಶಾಂತಮ್ಮ ಹಾಗೂ ಮಾವ ಶ್ರೀನಿವಾಸ್ ಸೊಸೆ ಪೂಜಾ ಮೇಲೆ ಹಲ್ಲೆ ಮಾಡಿ, ನಿನ್ನ ಗಂಡ ಸತ್ತಿದ್ದಾನೆ, ಈ ಮನೆಯಲ್ಲಿ ನಿನಗೆ ಪಾಲಿಲ್ಲ, ನಮಗೂ ಸಂಬಂಧ ಇಲ್ಲ ಅಂತ ಮನೆಯಿಂದ ಆಚೆಗಟ್ಟಿದ್ದಾರೆ. ಮುಂದೆಲ್ಲ ಇಟ್ಕೊಂಡು ನಾದ್ನಿ ಮತ್ತೆ ಅತ್ತೆ ಇಬ್ರು ಮುಂದೆಲ್ಲ ಇಟ್ಕೊಂಡು ಗಂಡಂದು ಇಲ್ಲೇನಿಲ್ಲ, ಈಚೆ ಹೋಗು, ನಿಮ್ಗೇನು ಭಾಗ ಕೊಡಲ್ಲ ಅಂತ ಈಚೆ ತಳ್ಳಿದಾರೆ ಸರ್. ಈಚೆ ಕಬ್ಬಿಗೆ ಹಾಕಿ ಹೋಗಿದ್ದಾರೆ. ನಮ್ಮ ಮಾವ ಕೈ ಬೇಲೆಲ್ಲ ಎಳ್ದಾಡೋದು, ತೋಳೆಲ್ಲ ಬಟ್ಟೆ ಎಲ್ಲ ಎಳ್ದಾಡೋದು ಮಾಡಿದ್ದಾರೆ ಸರ್. ನಮ್ಮ ಮಾವ ಬಾಕ್ಲಲ್ಲಿ ಈಚೆ ಹಾಕಿದ್ದಾರೆ ಸರ್. ಕಳೆದ 25 ದಿನಗಳಿಂದ ಪೂಜಾ ಬೀಗ ಹಾಕಿದ ಮನೆಯ ಮುಂದೆ ವಾಸ ಮಾಡ್ತಿದ್ದಾಳೆ. ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೇನೆ ಅಂತ ಅಂಗಲಾಚಿ ಬೇಡಿದ್ರೂ ಅವರು ಕನಿಕರ ತೋರದೆ ಮನೆಗೆ ಸೇರಿಸದೆ ದರ್ಪ ಮೆರೆದಿದ್ದಾರೆ. ಬಾಕ್ಲಿಂದ ಈಚೆ ಹಾಕೊಂಡು ಬೀಗ ಹಾಕೊಂಡು ಹೋಗಿದ್ದಾರೆ ಸರ್ ಅವರು. ಸರ್ 25 ದಿನ ಆಯ್ತು ಸರ್. 25 ದಿನ ಹೌದು ಸರ್, ಈಚೆನೇ ಇದೀವಿ ಸರ್. ಸದ್ಯ ಈ ಸಂಬಂಧ ಕುಂಬಳಗೋಡು ಪೊಲೀಸ್ ಠಾಣೆಗೆ ಮಹಿಳೆ ಪೂಜಾ ದೂರು ನೀಡಿದ್ದಾರೆ. ಅತ್ತೆ ಮಾವ ಹಾಗೂ ನಾದಿನಿ ಮೇಲೆ ಎಫ್ಐಆರ್ ಆಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅರವಿಂದ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಣ ಅಂದ್ರೆ ಹೆಣ ಬಾಯಿ ಬಿಡೋ ಕಾಲದಲ್ಲಿ ಅತ್ತೆ ಮಾವ ಇವರು ಕೂಡ ಸೊಸೆಗೆ ದುಶ್ಮನ್ ಆಗಿದ್ದಾರೆ. ಅತ್ತೆ ಮಾವ ಕೂಡ ಸೊಸೆಗೆ ದುಶ್ಮನ್ ಆಗಿರೋದಿದು. ಮಗ ಸತ್ತ ಮೇಲೆ ಆಸ್ತಿ ಸೊಸೆ ಪಾಲಾಗುತ್ತೆ ಅಂತ ಆಕೆಯನ್ನ ಮನೆಯಿಂದ ಹೊರ ಹಾಕಿದ್ದಾರೆ. ಎಲ್ಲಿ ಈ ಘಟನೆ ಆಗಿರೋದು? ಯಾರವರು ಅತ್ತೆ ಮಾವ? ಈ ಸ್ಟೋರಿ ನೋಡಿ. ಅತ್ತೆ ಮಾವನಿಗೆ ಬೇಡವಾದ್ಲ ಸೊಸೆ, ಬೀದಿ ಪಾಲಾಯ್ತು ಬಡಪಾಯಿ ಬದುಕು. ಗಂಡನೂ ಇಲ್ಲ, ತಲೆ ಮೇಲೆ ಸೂರು ಇಲ್ಲ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಬದುಕಿ ಬಾಳಬೇಕಿದ್ದ ಈ ಮಹಿಳೆಯ ಬದುಕು ಬೀದಿ ಪಾಲಾಗಿದೆ. ಅತ್ತೆ ಮಾವ ಇದ್ರೂ ಈಕೆಗೆ ತಲೆ ಮೇಲೆ ಒಂದು ಸೂರಿಲ್ಲ. ಬೀದಿಯಲ್ಲೇ ವಾಸ, ಬೀದಿಯಲ್ಲೇ ಊಟ ತಿಂಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮನ ಕಲಕುವ ಘಟನೆಗೆ ಸಾಕ್ಷಿಯಾಗಿದೆ. ಗಂಡ ಅನಾರೋಗ್ಯದಿಂದ ಮೃತಪಟ್ಟ ಬಳಿಕ ಅತ್ತೆ ಮಾವ ತಮ್ಮ ಸೊಸೆಯನ್ನ ಮನೆಯಿಂದ ಆಚೆ ಹಾಕಿ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಮದುವೆಗೆ 7 ವರ್ಷ ಆಯ್ತು ಸರ್. ಈಚೆ ಇಲ್ಲಿ ಮನೇಲಿ ಇದ್ದೆ. ನಮ್ಮ ಹಸ್ಬೆಂಡ್ ತೀರೋಗಿ 3 ತಿಂಗಳಾಯ್ತು. ಈಚೆ ಇದ್ದೆ. ಇಲ್ಲಿ ನಮ್ಮ ಅತ್ತೆ ಮಾವ ನಾದ್ನಿ ಮತ್ತೆ ಬಾವ ಎಲ್ಲ ಜಗಳ ಆಡಿ ಈಚೆ ಇದ್ ಮಾಡಿದ್ದಾರೆ ಸರ್. ಹೌದು,
ಈ ದೃಶ್ಯದಲ್ಲಿ ಕಾಣ್ತಾ ಇರೋ ಮಹಿಳೆಯ ಹೆಸರು ಪೂಜಾ. ಈಕೆ ರಾಘವೇಂದ್ರ ಅನ್ನೋರನ್ನ ಮದುವೆ ಆಗಿದ್ಲು. ಕೈ ತುಂಬಾ ವರದಕ್ಷಿಣೆಯನ್ನು ಕೊಟ್ಟಿದ್ರು. ಆದ್ರೆ ಈಕೆಯ ಹಣೆ ಬರಹ ಚೆನ್ನಾಗಿರ್ಲಿಲ್ಲ ಅನ್ಸತ್ತೆ. ಕಳೆದ 3 ತಿಂಗಳ ಹಿಂದೆ ಗಂಡ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ಆದರೆ ಸಮಯದಲ್ಲಿ ಜೊತೆಗೆ ಇರಬೇಕಿದ್ದ ಅತ್ತೆ ಶಾಂತಮ್ಮ ಹಾಗೂ ಮಾವ ಶ್ರೀನಿವಾಸ್ ಸೊಸೆ ಪೂಜಾ ಮೇಲೆ ಹಲ್ಲೆ ಮಾಡಿ, ನಿನ್ನ ಗಂಡ ಸತ್ತಿದ್ದಾನೆ, ಈ ಮನೆಯಲ್ಲಿ ನಿನಗೆ ಪಾಲಿಲ್ಲ, ನಿನಗೂ ನಮಗೂ ಸಂಬಂಧ ಇಲ್ಲ ಅಂತ ಮನೆಯಿಂದ ಆಚೆಗಟ್ಟಿದ್ದಾರೆ. ಮುಂದೆಲ್ಲ ಇಟ್ಕೊಂಡು ನಾದಿ ಮತ್ತೆ ಅತ್ತೆ ಇಬ್ರು ಮುಂದೆಲ್ಲ ಇಟ್ಕೊಂಡು ಗಂಡಂದು ಇಲ್ಲೇನಿಲ್ಲ, ಈಚೆ ಹೋಗು ನಿನ್ಗೇನು ಭಾಗ ಕೊಡಲ್ಲ ಅಂತ ಈಚೆ ತಳ್ಳಿದಾರೆ ಸರ್. ಈಚೆ ಬೀಗ ಹಾಕಿ ಹೋಗಿದ್ದಾರೆ. ನಮ್ಮ ಮಾವ ಕೈ ಬೇಲೆಲ್ಲ ಎಳ್ದಾಡೋದು, ತೋಳೆಲ್ಲ ಬಟ್ಟೆ ಎಲ್ಲ ಎಳ್ದಾಡೋದು ಮಾಡಿದ್ದಾರೆ ಸರ್. ನಮ್ಮ ಮಾವ ಬಾಕ್ಲಲ್ಲಿ ಈಚೆ ಹಾಕಿದ್ದಾರೆ ಸರ್. ಕಳೆದ 25 ದಿನಗಳಿಂದ ಪೂಜಾ ಬೀಗ ಹಾಕಿದ ಮನೆಯ ಮುಂದೆ ವಾಸ ಮಾಡ್ತಿದ್ದಾಳೆ. ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೇನೆ ಅಂತ ಅಂಗಲಾಚಿ ಬೇಡಿದ್ರೂ ಅವರು ಕನಿಕರ ತೋರದೆ ಮನೆಗೆ ಸೇರಿಸದೆ ದರ್ಪ ಮೆರೆದಿದ್ದಾರೆ. ಬಾಕ್ಲಿಂದ ಈಚೆ ಹಾಕೊಂಡು ಬೀಗ ಹಾಕೊಂಡು ಹೋಗಿದ್ದಾರೆ ಸರ್ ಅವರು. ಸರ್ 25 ದಿನ ಆಯ್ತು ಸರ್. 25 ದಿನದಿಂದ ಬೀದಿಲೇ ಇದೆ. ಹೌದು ಸರ್, ಈಚೆನೇ ಇದೀವಿ ಸರ್. ಸದ್ಯ ಈ ಸಂಬಂಧ ಕುಂಬಳಗೋಡು ಪೊಲೀಸ್ ಠಾಣೆಗೆ ಮಹಿಳೆ ಪೂಜಾ ದೂರು ನೀಡಿದ್ದಾರೆ. ಅತ್ತೆ ಮಾವ ಹಾಗೂ ನಾದಿನಿ ಮೇಲೆ ಎಫ್ಐಆರ್ ಆಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅರವಿಂದ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಣ ಅಂದ್ರೆ ಹೆಣ ಬಾಯ್ಬಿಡೋ ಕಾಲದಲ್ಲಿ ಅತ್ತೆ ಮಾವ ಇವರು ಕೂಡ ಸೊಸೆಗೆ ದುಶ್ಮನ್ ಆಗಿದ್ದಾರೆ. ಅತ್ತೆ ಮಾವ ಕೂಡ ಸೊಸೆಗೆ ದುಶ್ಮನ್ ಆಗಿರೋದಿದು. ಮಗ ಸತ್ತ ಮೇಲೆ ಆಸ್ತಿ ಸೊಸೆ ಪಾಲಾಗುತ್ತೆ ಅಂತ ಆಕೆಯನ್ನ ಮನೆಯಿಂದ ಹೊರ ಹಾಕಿದ್ದಾರೆ. ಎಲ್ಲಿ ಈ ಘಟನೆ ಆಗಿರೋದು? ಯಾರವರು ಅತ್ತೆ ಮಾವ? ಈ ಸ್ಟೋರಿ ನೋಡಿ. ಅತ್ತೆ ಮಾವನಿಗೆ ಬೇಡವಾದ್ಲ ಸೊಸೆ, ಬೀದಿ ಪಾಲಾಯ್ತು ಬಡಪಾಯಿ ಬದುಕು. ಗಂಡನೂ ಇಲ್ಲ, ತಲೆ ಮೇಲೆ ಸೂರು ಇಲ್ಲ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಬದುಕಿ ಬಾಳಬೇಕಿದ್ದ ಈ ಮಹಿಳೆಯ ಬದುಕು ಬೀದಿ ಪಾಲಾಗಿದೆ. ಅತ್ತೆ ಮಾವ ಇದ್ರೂ ಈಕೆಗೆ ತಲೆ ಮೇಲೆ ಒಂದು ಸೂರಿಲ್ಲ. ಬೀದಿಯಲ್ಲೇ ವಾಸ, ಬೀದಿಯಲ್ಲೇ ಊಟ ತಿಂಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮನ ಕಲಕುವ ಘಟನೆಗೆ ಸಾಕ್ಷಿಯಾಗಿದೆ. ಗಂಡ ಅನಾರೋಗ್ಯದಿಂದ ಮೃತಪಟ್ಟ ಬಳಿಕ ಅತ್ತೆ ಮಾವ ತಮ್ಮ ಸೊಸೆಯನ್ನ ಮನೆಯಿಂದ ಆಚೆ ಹಾಕಿ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಮದುವೆಗೆ 7 ವರ್ಷ ಆಯ್ತು ಸರ್. ಈಚೆ ಇಲ್ಲಿ ಮನೇಲಿ ಇದ್ದೆ. ನಮ್ಮ ಹಸ್ಬೆಂಡ್ ತೀರೋಗಿ 3 ತಿಂಗಳಾಯ್ತು. ಈಚೆ ಇದ್ದೆ. ಇಲ್ಲಿ ನಮ್ಮ ಅತ್ತೆ ಮಾವ ನಾದ್ನಿ ಮತ್ತೆ ಬಾವ ಎಲ್ಲ ಜಗಳ ಆಡಿ ಈಚೆ ಇದ್ ಮಾಡಿದ್ದಾರೆ ಸರ್. ಹೌದು, ಈ ದೃಶ್ಯದಲ್ಲಿ ಕಾಣ್ತಾ ಇರೋ ಮಹಿಳೆಯ ಹೆಸರು ಪೂಜಾ. ಈಕೆ ರಾಘವೇಂದ್ರ ಅನ್ನೋರನ್ನ ಮದುವೆ ಆಗಿದ್ಲು. ಕೈ ತುಂಬಾ ವರದಕ್ಷಿಣೆಯನ್ನು ಕೊಟ್ಟಿದ್ರು. ಆದ್ರೆ ಈಕೆಯ ಹಣೆ ಬರಹ ಚೆನ್ನಾಗಿರ್ಲಿಲ್ಲ ಅನ್ಸತ್ತೆ. ಕಳೆದ 3 ತಿಂಗಳ ಹಿಂದೆ ಗಂಡ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ಆದರೆ ಸಮಯದಲ್ಲಿ ಜೊತೆಗೆ ಇರಬೇಕಿದ್ದ ಅತ್ತೆ ಶಾಂತಮ್ಮ ಹಾಗೂ ಮಾವ ಶ್ರೀನಿವಾಸ್ ಸೊಸೆ ಪೂಜಾ ಮೇಲೆ ಹಲ್ಲೆ ಮಾಡಿ, ನಿನ್ನ ಗಂಡ ಸತ್ತಿದ್ದಾನೆ, ಈ ಮನೆಯಲ್ಲಿ ನಿನಗೆ ಪಾಲಿಲ್ಲ, ನಿನಗೂ ನಮಗೂ ಸಂಬಂಧ ಇಲ್ಲ ಅಂತ ಮನೆಯಿಂದ ಆಚೆಗಟ್ಟಿದ್ದಾರೆ. ಮುಂದೆಲ್ಲ ಇಟ್ಕೊಂಡು ನಾದಿ ಮತ್ತೆ ಅತ್ತೆ ಇಬ್ರು ಮುಂದೆಲ್ಲ ಇಟ್ಕೊಂಡು ಗಂಡಂದು ಇಲ್ಲೇನಿಲ್ಲ, ಈಚೆ ಹೋಗು ನಿನ್ಗೇನು ಭಾಗ ಕೊಡಲ್ಲ ಅಂತ ಈಚೆ ತಳ್ಳಿದಾರೆ ಸರ್. ಈಚೆ ಬೀಗ ಹಾಕಿ ಹೋಗಿದ್ದಾರೆ. ನಮ್ಮ ಮಾವ ಕೈ ಬೇಲೆಲ್ಲ ಎಳ್ದಾಡೋದು, ತೋಳೆಲ್ಲ ಬಟ್ಟೆ ಎಲ್ಲ ಎಳ್ದಾಡೋದು ಮಾಡಿದ್ದಾರೆ ಸರ್. ನಮ್ಮ ಮಾವ ಬಾಕ್ಲಲ್ಲಿ ಈಚೆ ಹಾಕಿದ್ದಾರೆ ಸರ್. ಕಳೆದ 25 ದಿನಗಳಿಂದ ಪೂಜಾ ಬೀಗ ಹಾಕಿದ ಮನೆಯ ಮುಂದೆ ವಾಸ ಮಾಡ್ತಿದ್ದಾಳೆ. ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೇನೆ ಅಂತ ಅಂಗಲಾಚಿ ಬೇಡಿದ್ರೂ ಅವರು ಕನಿಕರ ತೋರದೆ ಮನೆಗೆ ಸೇರಿಸದೆ ದರ್ಪ ಮೆರೆದಿದ್ದಾರೆ. ಬಾಕ್ಲಿಂದ ಈಚೆ ಹಾಕೊಂಡು ಬೀಗ ಹಾಕೊಂಡು ಹೋಗಿದ್ದಾರೆ ಸರ್ ಅವರು. ಸರ್ 25 ದಿನ ಆಯ್ತು ಸರ್. 25 ದಿನದಿಂದ ಬೀದಿಲೇ ಇದೆ. ಹೌದು ಸರ್, ಈಚೆನೇ ಇದೀವಿ ಸರ್. ಸದ್ಯ ಈ ಸಂಬಂಧ ಕುಂಬಳಗೋಡು ಪೊಲೀಸ್ ಠಾಣೆಗೆ ಮಹಿಳೆ ಪೂಜಾ ದೂರು ನೀಡಿದ್ದಾರೆ. ಅತ್ತೆ ಮಾವ ಹಾಗೂ ನಾದಿನಿ ಮೇಲೆ ಎಫ್ಐಆರ್ ಆಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅರವಿಂದ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.